ರೌಂಡ್ ಒನ್ಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಇವತ್ತು ಲಾಸ್ಟ್ ಡೇಟ್. ಇವತ್ತು ಸಂಜೆ 5 ಗಂಟೆ ಒಳಗಡೆ ಯಾರು ಆಪ್ಷನ್ ಎಂಟ್ರಿ ಮಾಡಿದಾರೋ 5 ಗಂಟೆಗೆ ಅದು ಫೈನಲ್ ಆಗುತ್ತೆ. ಆಮೇಲೆ ಮಾಡಿದರೆ ಅದು ಫೈನಲ್ ಆಗುತ್ತೆ. ಹಾಗಾಗಿ ಜುಲೈ 29 ಅಂದರೆ ಇವತ್ತು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಾಸ್ಟ್ ಡೇಟ್. ರೌಂಡ್ ಒನ್ ರಿಯಲ್ ರಿಸಲ್ಟ್ ಅಲಾಟ್ಮೆಂಟ್ ಯಾವತ್ತು ಬರುತ್ತೆ ಅಂದರೆ ಆಗಸ್ಟ್ 2ನೇ ತಾರೀಕು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. MCC ಕಡೆಯಿಂದ ಕೌನ್ಸಿಲಿಂಗ್ ಡಿಲೇ ಆಗಿದೆ, 2 or 3 days ಪೋಸ್ಟ್ಪೋನ್ ಆಗಿದೆ. ಇಲ್ಲಿ KE ಅಧಿಕಾರಿಗಳು ನಾವು ಪೋಸ್ಟ್ಪೋನ್ ಮಾಡೋದಿಲ್ಲ, ನಮ್ಮ ಶೆಡ್ಯೂಲ್ ಪ್ರಕಾರ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದರಲ್ಲಿ ಆಯುಷ್ ಕಾಲೇಜುಗಳನ್ನ ಅಡಾಪ್ಟ್ ಮಾಡಿರಲಿಲ್ಲ, ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕಾಗಿರಲಿಲ್ಲ. ಯಾಕೆಂದರೆ ಆಲ್ ಇಂಡಿಯಾ ಆಯುಷ್ ಕೌನ್ಸಿಲಿಂಗ್ ಕಡೆಯಿಂದ KEಗೆ ಡೀಟೇಲ್ಸ್ ಕೊಟ್ಟೇ ಇಲ್ಲ ಇದುವರೆಗೂ. ಹಾಗಾಗಿ ಅದನ್ನು ರೌಂಡ್ ಒನ್ಗೆ ಕನ್ಸಿಡರ್ ಮಾಡೋದಿಲ್ಲ. ನಾವು ರೌಂಡ್ ಟೂಗೆ ರೌಂಡ್ ಒನ್ ರಿಸಲ್ಟ್ ಆದಮೇಲೆ ಮತ್ತೆ ಆಪ್ಷನ್ ಎಂಟ್ರಿ ಮಾಡ್ತಾರಲ್ಲ, ಅಂದರೆ ರೌಂಡ್ ಟೂಗೆ ಅವೈಲೇಬಲ್ ಮಾಡ್ತೀವಿ, ಆಗ ನೀವು ಆಪ್ಷನ್ ಎಂಟ್ರಿ ಮಾಡ್ಕೋಬಹುದು ಆಯುಷ್ ಕೋರ್ಸ್ಗಳಿಗೆ ಅಂತ ಹೇಳ್ತಾ ಇದ್ದಾರೆ KE ಅಧಿಕಾರಿಗಳು. ಓಕೆ, ಎಂಟ್ರಿ ಮಾಡಿದರೆ ನಿಮ್ಗೊಂದು ಕಾಲೇಜ್ ಅಲಾಟ್ ಆಗುತ್ತೆ ರೌಂಡ್ ಒನ್ನಲ್ಲಿ. ಇಷ್ಟ ಇದ್ದರೆ ಜಾಯಿನ್ ಆಗ್ಬೋದು, ಇಲ್ಲ ಅಂದರೆ ಚಾಯ್ಸ್ ಟು ಸೆಲೆಕ್ಟ್ ಮಾಡಿಕೊಂಡು ವೆಯ್ಟ್ ಮಾಡಬೇಕಾಗುತ್ತೆ. ನೀವು ಆಯುಷ್ ಕಾಲೇಜುಗಳನ್ನ ಸೆಕೆಂಡ್ ರೌಂಡಲ್ಲಿ ಆ್ಯಡ್ ಮಾಡಬಹುದು. ಸದ್ಯಕ್ಕೆ ನಾವು ಯಾವುದೇ ರೀತಿ ಪೋಸ್ಟ್ಪೋನ್ ಮಾಡೋದಿಲ್ಲ. MCCನಲ್ಲಿ ಪೋಸ್ಟ್ಪೋನ್ ಆಗಿದೆ, ಬಟ್ ಇಲ್ಲಿ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ರಿಸಲ್ಟು ಆಗಸ್ಟ್ 2 ಅನೌನ್ಸ್ ಆಗುತ್ತೆ ಅನ್ನೋ ಒಂದು ಮಾಹಿತಿ ಇದೆ. ಅದು ಪೋಸ್ಟ್ಪೋನ್ ಆಗಬಹುದಾ ಅಥವಾ ಆಪ್ಷನ್ ಎಂಟ್ರಿ ಮಾಡೋದಕ್ಕೇನಾದರೂ ಮತ್ತೆ ಡೇಟ್ ಕೊಡ್ತಾರಾ, ಅದ್ರ ಬಗ್ಗೆ ಯಾವುದೇ ರೀತಿ ಕನ್ಫರ್ಮೇಷನ್ ಇಲ್ಲ. ಈ ಕಡೆಯಿಂದ ಹೊಸ ಅಪ್ಡೇಟ್ಸ್ಗಳು ಬಂದರೆ ನಿಮಗೆ ಮಾಹಿತಿ ತಲುಪಿಸ್ತೀವಿ. ಅಲ್ಲಿವರೆಗೂ ಇದಕ್ಕೆ ಬಾಯ್.